ನಮಸ್ಕಾರ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಒಂದು ದೊಡ್ಡ ವಿಮಾನ ದುರಂತ ನಡೆದು ಅಲ್ವಾ, ಏರ್ ಇಂಡಿಯಾ AI-171. ಹೌದು. ಅದ್ರ ಬಗ್ಗೆ ನಮಗೆ ಸಿಕ್ಕಿರೋ ಮಾಹಿತಿಗಳ ಆಧಾರದ ಮೇಲೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಖಂಡಿತ. ಜೂನ್ 12, 2025ಕ್ಕೆ ಆಗಿದ್ದು. ಇದರ ಮುಖ್ಯ ಅಂಶಗಳೇನು, ಆ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದು ಬಹಳ ದುಃಖಕರ ಘಟನೆ. ಏರ್ ಇಂಡಿಯಾದ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ ಅದು. VT-ANB ಅಂತ ಅದರ ರಿಜಿಸ್ಟ್ರೇಷನ್ ನಂಬರ್. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟ್ನಿಂದ ಲಂಡನ್ ಗ್ಯಾಟ್ವಿಕ್ಗೆ ಹೋಗ್ತಾ ಇತ್ತು. ಓ, ಲಂಡನ್ನಿಗೆ. ಹಾರಾಟ ಶುರುವಾದ ಸ್ವಲ್ಪ ಹೊತ್ತಲ್ಲೇ, ಅಂದ್ರೆ ಮಧ್ಯಾಹ್ನ 1:38 ಆ ಸಮಯಕ್ಕೆ ಅನ್ಸುತ್ತೆ. ಹೌದು, ಸುಮಾರು ಅದೇ ಸಮಯಕ್ಕೆ ಪೈಲಟ್ಗಳು ಮೇಡೆ ಕರೆ ಕಳಿಸಿದ್ದಾರೆ ಅಂತೆ, ಅಂದ್ರೆ ತುಂಬಾ ಅಪಾಯದಲ್ಲಿದೆ ಅಂತ. ಹೌದು, ಮೇಡೆ ಅಂದ್ರೆ ತೀವ್ರ ಸಂಕಷ್ಟದ ಸೂಚನೆ. ಆಮೇಲೆ ವಿಮಾನ ಎಕ್ದಮ್ ಕೆಳಗೆ ಬಂದಿದೆ. ದಟ್ಟಣೆ ಇರೋ ಮೇಘಾನಗರ ಏರಿಯಾದಲ್ಲಿ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಬಿದ್ದಿದೆ. ಹೌದು, ಆ ವಿಮಾನದಲ್ಲಿ ಒಟ್ಟು 230 ಪ್ರಯಾಣಿಕರು ಮತ್ತೆ 12 ಜನ ಸಿಬ್ಬಂದಿ, ಒಟ್ಟು 242 ಜನ ಇದ್ರು. ಅಯ್ಯೋ, ನಂಬೋಕೆ ಕಷ್ಟ, ಆದ್ರೆ ಒಬ್ರು ಮಾತ್ರ ಬದುಕುಳಿದಿದ್ದಾರೆ. ಹೌದಾ? ಯಾರು? 40 ವರ್ಷದ ವ್ಯಕ್ತಿ ಸೀಟ್ ನಂಬರ್ 11A ಕೂತಿದ್ರು. ಅವರು ಹೇಗೋ ತುರ್ತು ನಿರ್ಗಮನ ದ್ವಾರದಿಂದ ಪಾರಾಗಿದ್ದಾರೆ. ಹೋ, ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ. ಅಂದ್ರೆ ವಿಮಾನದಲ್ಲಿದ್ದ 241 ಜನ ಅವರು? ಹೌದು, ಅವರೆಲ್ಲರೂ ಮೃತಪಟ್ಟಿದ್ದಾರೆ, ದುರದೃಷ್ಟವಶಾತ್. ಅಷ್ಟೇ ಅಲ್ಲ ಅಲ್ವಾ, ನೆಲದ ಮೇಲೂ ಹಾಸ್ಟೆಲ್ನಲ್ಲಿದ್ದವರು. ಹೌದು, ನೆಲದ ಮೇಲೂ ಸಾವುಗಳಾಗಿವೆ. ಹಾಸ್ಟೆಲ್ನಲ್ಲಿದ್ದವರು ಕನಿಷ್ಠ ಅಂದ್ರೂ 39ರಿಂದ 60ಕ್ಕೂ ಹೆಚ್ಚು ಜನ ನೆಲದ ಮೇಲೆ ಸತ್ತಿದ್ದಾರೆ ಅಂದ ಅಂದಾಜು. ದೇವರೇ! ಅಂದ್ರೆ ಒಟ್ಟು ಸಂಖ್ಯೆ ಸುಮಾರು 280 ದಾಟುತ್ತೆ ಹಾಗಾದ್ರೆ? ಹೌದು, ಅದಕ್ಕಿಂತ ಹೆಚ್ಚೇ ಇರ್ಬೋದು. ಈ ದುರಂತದಲ್ಲಿ ಕೆಲ ಪ್ರಮುಖ ವ್ಯಕ್ತಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕೇಳಿದೆ. ಹೌದು, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿಯವರು ಇದೇ ವಿಮಾನದಲ್ಲಿದ್ರು. ಅವರ ಗುರುತನ್ನ ದಂತ ದಾಖಲೆಗಳಿಂದ ಪತ್ತೆ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರು ಮಹೇಶ್ ಜಿರಾವಾಲಾ ಅಂತ, ಗುಜರಾತಿ ಫಿಲ್ಮ್ ಮೇಕರ್. ಅವರದು DNA ಪರೀಕ್ಷೆಯಿಂದ ಖಚಿತವಾಗಿದೆ. ಯುಕೆಯಿಂದ ಬಂದಿದ್ದ ದಂಪತಿಗಳು ವೈಭವ್ ಪಟೇಲ್ ಮತ್ತೆ ಅವರ ಪತ್ನಿ ಜಿನಲ್ ಗೋಸ್ವಾಮಿ. ಅವರು ಗರ್ಭಿಣಿ ಕೂಡ ಆಗಿದ್ರು ಅಂತೆ. ಹೌದು, ಅವರು ಸಹ ಮೃತಪಟ್ಟವರಲ್ಲಿ ಸೇರಿದ್ದಾರೆ. ಇದು ನಿಜಕ್ಕೂ ತುಂಬಾ ಹೃದಯವಿದ್ರಾವಕ. ಜೊತೆಗೆ ಭಾರತೀಯ ಸಿಬ್ಬಂದಿ, ಆ BJ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು. ಅಯ್ಯೋ ಪಾಪ. ಇನ್ನು ತನಿಖೆ ವಿಚಾರಕ್ಕೆ ಬಂದ್ರೆ, ಹೌದು, ಅದ್ರ ಬಗ್ಗೆ ಹೇಳಿ. ವಿಮಾನದ ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿವೆ. ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ FDR ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಎರಡೂ. ಓ ಗುಡ್. FDRನಲ್ಲಿ ಈ ವಿಮಾನದ ತಾಂತ್ರಿಕ ಮಾಹಿತಿಯೆಲ್ಲ ರೆಕಾರ್ಡ್ ಆಗಿರುತ್ತೆ. CVRನಲ್ಲಿ ಪೈಲಟ್ಗಳ ಮಾತುಕತೆ. ಇವೆರಡೂ ಈಗ ವಿಶ್ಲೇಷಣೆಗೆ ಹೋಗಿವೆ. ಇದು ಬಹಳ ಮುಖ್ಯ ಅಲ್ವಾ, ಕಾರಣ ತಿಳಿಯೋಕೆ? ಖಂಡಿತ. ಕಾರಣ ಪತ್ತೆ ಹಚ್ಚೋಕೆ ಇವು ನಿರ್ಣಾಯಕ ಸಾಕ್ಷಿಗಳು. ಯಾರೆಲ್ಲ ತನಿಖೆ ಮಾಡ್ತಿದ್ದಾರೆ? ನಮ್ಮ DGCAನಾ? ಹೌದು, ನಮ್ಮ DGCA, ಅಮೆರಿಕದ NTSB, ಆಮೇಲೆ ವಿಮಾನ ತಯಾರಿಸಿದ ಬೋಯಿಂಗ್ ಕಂಪನಿ ಮತ್ತು ಎಂಜಿನ್ ಮಾಡಿದ GE ಏವಿಯೇಷನ್. ಓಹೋ, ಎಲ್ಲರೂ ಸೇರಿ ತನಿಖೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಬಹುಶಃ ಎಂಜಿನ್ ಥ್ರಸ್ಟ್ ಲಾಸ್ ಆಗಿರಬಹುದು, ಅಥವಾ ಫ್ಲಾಪ್ಸ್ನಲ್ಲಿ ಏನಾದರೂ ಸಮಸ್ಯೆನಾ, ಅಥವಾ ಲ್ಯಾಂಡಿಂಗ್ ಗೇರ್, ಈ ತರಹದ ಸಾಧ್ಯತೆಗಳನ್ನು ನೋಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದ್ದು ಇದು ಮೊದಲನೇ ಮಾರಣಾಂತಿಕ ಅಪಘಾತ ಅಲ್ವಾ? ಹೌದು, 2011ರಲ್ಲಿ ಸೇವೆಗೆ ಬಂದಾಗಿಂದ ಇಂಥ ಒಂದು ಮಾರಣಾಂತಿಕ ಅಪಘಾತ ಆಗಿರ್ಲಿಲ್ಲ. ಇದನ್ನ ಸೇಫ್ಟಿಗೆ ಒಳ್ಳೆ ಹೆಸರಿತ್ತು. ಹೌದು, ಅತ್ಯಾಧುನಿಕ ಸುರಕ್ಷಿತ ವಿಮಾನ ಅಂತಾನೆ ಪರಿಗಣಿಸಲಾಗಿತ್ತು. ಹಾಗಾಗಿ ಈ ಘಟನೆ ಅದರ ಸೇಫ್ಟಿ ರೆಕಾರ್ಡ್ ಮೇಲೆ ಪ್ರಶ್ನೆ ಎತ್ತಿದೆ. ಇಷ್ಟೆಲ್ಲ ಆದ್ಮೇಲೆ ಏರ್ ಇಂಡಿಯಾ ಮತ್ತೆ ಟಾಟಾ ಗ್ರೂಪ್ ಅವರಿಂಡೇನ್ ಪ್ರತಿಕ್ರಿಯೆ ಬಂದಿದೆ? ಸಂತ್ರಸ್ತರಿಗೆ ಸಹಾಯ. ಏರ್ ಇಂಡಿಯಾ CEO ಕ್ಯಾಂಪ್ಬೆಲ್ ವಿಲ್ಸನ್ ಅವರು ಸುರಕ್ಷತೆಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಮತ್ತೆ ಸಂತ್ರಸ್ತರ ಕುಟುಂಬಗಳಿಗೆ ಎಲ್ಲಾ ನೆರವು ತೊಡ್ತೀವಿ ಅಂದಿದ್ದಾರೆ. ಟಾಟಾ ಗ್ರೂಪ್ ಕಡೆಯಿಂದಲೂ ಪ್ರತಿ ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಓಹ್, ಅದು ದೊಡ್ಡ ಮೊತ್ತ. ಹೌದು, ಅಷ್ಟೇ ಅಲ್ಲ, ಮೆಡಿಕಲ್ ಖರ್ಚು, ಹಾಸ್ಟೆಲ್ ರೀಕನ್ಸ್ಟ್ರಕ್ಷನ್ ಖರ್ಚು ಎಲ್ಲವನ್ನೂ ಭರಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಸ್ಪಂದನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಏನಾದ್ರೂ ಪ್ರತಿಕ್ರಿಯೆ ಇದೆಯಾ? ಇದೆ. ಉದಾಹರಣೆಗೆ ಇಂಗ್ಲೆಂಡ್ ಕ್ರಿಕೆಟ್ ಟೀಮ್. ಹೌದಾ? ಅವರು ಮೃತರ ಗೌರವ ಸೂಚಕವಾಗಿ ಮ್ಯಾಚ್ ನಡುಕು ಕಪ್ಪು ಪಟ್ಟಿ ಧರಿಸಿ ಮೌನಾಚರಣೆ ಮಾಡಿದ್ದಾರೆ. ಜಾಗತಿಕವಾಗಿ ಇದು ಸುದ್ದಿಯಾಗಿದೆ. ಭಾರತದ ಮಟ್ಟಿಗೆ ನೋಡಿದ್ರೆ 1996ರಲ್ಲಿ ಚಾರ್ಕಿ ದಾದ್ರಿಯಲ್ಲಿ 2 ವಿಮಾನಗಳು ಡಿಕ್ಕಿ ಹೊಡೆದಿದ್ವು ಅಲ್ವಾ? ಹೌದು, ಆಕಾಶದಲ್ಲೇ. ಅದರ ನಂತರ ಇದು 2ನೇ ಅತಿದೊಡ್ಡ ವಿಮಾನಯಾನ ದುರಂತ ನಮ್ಮ ದೇಶದಲ್ಲಿ. ನಿಜ.
ಇದು ನಿಜಕ್ಕೂ ನಾಗರಿಕ ವಿಮಾನಯಾನ ಸುರಕ್ಷತೆಯ ಬಗ್ಗೆ ಮತ್ತೆ ಗಂಭೀರವಾಗಿ ಯೋಚನೆ ಮಾಡುವ ಹಾಗೆ ಮಾಡಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಹೌದು, ಸಂಕ್ಷಿಪ್ತವಾಗಿ ಜೂನ್ 12, 2025ರ ಏರ್ ಇಂಡಿಯಾ AI 171 ದುರಂತ ನೂರಾರು ಜೀವಗಳನ್ನು ತೆಗೆದುಕೊಂಡ ಒಂದು ಕರಾಳ ಘಟನೆ. ವಿಮಾನದಲ್ಲಿದ್ದ 241 ಜನ, ನೆಲದ ಮೇಲೆ ಕನಿಷ್ಠ 40ಕ್ಕೂ ಹೆಚ್ಚು ಜನ. ಒಟ್ಟು ಸಾವುಗಳು ದೊಡ್ಡ ಸಂಖ್ಯೆಯಲ್ಲಿವೆ. ರಕ್ಷಣೆ, ಗುರುತು ಪತ್ತೆ, ತನಿಖೆ ಎಲ್ಲ ನಡೀತಿದೆ. ಸಂತ್ರಸ್ತರಿಗೆ ಬೆಂಬಲ ಮುಂದುವರಿದಿದೆ. ಇಷ್ಟೊಂದು ಅಡ್ವಾನ್ಸ್ಡ್ ಅಂತ ಹೇಳೋ ಡ್ರೀಮ್ ಲೈನರ್ನ ಮೊದಲ ಮಾರಣಾಂತಕ ಅಪಘಾತ ಇದು ನಿಜಕ್ಕೂ ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಈ ಸುರಕ್ಷತೆಯ ಸವಾಲುಗಳು ಮತ್ತೆ ಮಾನವ ಜೀವನ ಎಷ್ಟು ಸೂಕ್ಷ್ಮ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸುತ್ತೆ ಅಲ್ವಾ? ಖಂಡಿತವಾಗಿ. ಇದು ಎಲ್ಲರೂ ಆಲೋಚಿಸಬೇಕಾದ ವಿಷಯ.